ಕೆಲವೊಂದು ಮಕ್ಳಿಗೆ ಹುಟ್ತಾನೆ ಹಾರ್ಟಲ್ಲಿ ತೊಂದರೆ ಅಂತ ಇರುತ್ತೆ. ಆ ಮಕ್ಳಿಗೆ ಇಮಿಡಿಯೇಟ್ಲಿ ಎಕೋ ಮಾಡಿಸ್ಬೇಕು. ಎಕೋ ಮಾಡಿಸ್ಬಿಟ್ಟು ಪ್ರೋಸ್ಟಾಗ್ಲಾಂಡಿನ್ ಅಂತೆಲ್ಲ ಇನ್ಫ್ಯೂಷನ್ ಹಾಕಿಸ್ಬೇಕು. ಅದೆಲ್ಲನೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೆಡ್ ಸೈಡ್ ಎಕೋ ಮಾಡ್ತಾರೆ, ಕಾರ್ಡಿಯೋಲಜಿಸ್ಟ್ಸ್ ಇದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಯಾಕಂದರೆ ಆ ಮಕ್ಳಿಗೆ ಇಮಿಡಿಯೇಟಾಗಿ ನಾವು ನೋಡ್ಕೊಂಡ್ಬಿಟ್ಟು ಕೇರ್ ಮಾಡಿಲ್ಲ ಅಂತಂದರೆ ಸಾಕಷ್ಟು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದು ನಾವು ಮಾಡ್ತೀವಿ. ಆಮೇಲೆ ಪೀಡಿಯಾಟ್ರಿಕ್ ಸರ್ಜನ್ ಯಾವಾಗೂ ಅವೈಲೇಬಲ್ ಇರ್ತಾರೆ. ಕೆಲವೊಂದು ಮಕ್ಕಳಲ್ಲಿ ಬೇಗ ಹುಟ್ಟಿರೋ ಮಕ್ಕಳಲ್ಲಿ ಕರಳು ಅನ್ನೋದು ಬಲ್ತಿರೋದಿಲ್ಲ. ಸೊ ಆ ಥರ ಪರಿಸ್ಥಿತಿ ಇರುವಾಗ ಅವ್ರಿಗೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗೋದು ಆ ಥರ ಏನಾದರೂ ಇದ್ದಾಗ ನಾವು ಇಮಿಡಿಯೇಟಾಗಿ ಕೇರ್ ಮಾಡಬೇಕು. ಪೀಡಿಯಾಟ್ರಿಕ್ ಸರ್ಜನ್ ಒಪಿನಿಯನ್ ಅಂದರೆ ನವಜಾತ ಶಿಶು ಅವ್ರದ್ದು ಸರ್ಜನ್ ಇರ್ತಾರೆ. ಅವ್ರು ಬಂದುಬಿಟ್ಟು ನೋಡಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಏನು ನಮ್ಮ ಹತ್ರ ಇದೆ ಅಂದರೆ ಈ ಕೆಲವೊಂದು ಮಕ್ಕಳು ಹಾಲು ಜೀರ್ಣಿಸ್ಕೊಳೋ ಶಕ್ತಿ ಇರೋದಿಲ್ಲ. ಸೊ ಆ ಮಕ್ಕಳಲ್ಲಿ ನಾವು TPN ಅಂತ ಟೋಟಲ್ ಪ್ಯಾರೆಂಟಲ್ ನ್ಯೂಟ್ರಿಷನ್ ಅಂತ ಕೊಡಬೇಕಾಗತ್ತೆ. ಅದು ಇನ್ಫ್ಯೂಷನ್ ಬೇಸ್ಡ್ ಕೊಡಬೇಕಾಗತ್ತೆ. ಆಮೇಲೆ ಅದನ್ನು ನಾವು ಸೆಂಟ್ರಲ್ IV ಲೈನಲ್ಲಿ ಕೊಡಬೇಕಾಗತ್ತೆ. ಸೊ ಇದನ್ನು ಕೊಡೋಕ್ಕೂ ಸೆಂಟ್ರಲ್ ಲೈನ್ ಆಕ್ಸೆಸ್ಸು ಎಲ್ಲ ನಮ್ಮ ಹತ್ರ ಪಿಕ್ ಲೈನ್ ಆಕ್ಸೆಸ್, ಸೆಂಟ್ರಲ್ ಲೈನ್ ಆಕ್ಸೆಸ್ ಎಲ್ಲ ಸಹ ಇರುತ್ತೆ ನಮ್ಮ ICUನಲ್ಲಿ.